अहमहमशमीशाननिर्वाणरूपम्। ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ವಿಶೇಷ ಏನಂದರೆ ಭಗವದ್ಗೀತೆಯ ಶ್ಲೋಕಗಳನ್ನು ನಾವು ತಿಳ್ಕೊಂಡಿದ್ದೀವಿ, ಇಷ್ಟು ದಿವಸ ಕೇಳಿಸಿಕೊಂಡಿದ್ದೀವಿ ಮತ್ತು ಅದರ ಬಗ್ಗೆ ಚರ್ಚಿಸಿದ್ದೀವಿ. ಇವತ್ತಿನ ದಿನ ಏನಪ್ಪ ಅಂದರೆ ಭಗವದ್ಗೀತೆಯ 23ನೇ ಮತ್ತು 24ನೇ ಶ್ಲೋಕಗಳನ್ನು ನಾವು ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ. ನಾವು ದಿನನಿತ್ಯವಾಗಿ ಶ್ಲೋಕಗಳನ್ನು ತಿಳಿಸಿಕೊಂಡು ಮತ್ತು ತಿಳ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತಿನ ದಿನ ವಿಶೇಷವಾಗಿ ನಾವು ಶ್ಲೋಕಗಳನ್ನು ಸಂಪೂರ್ಣವಾಗಿ ನಮ್ಮ ಅಜ್ಞಾನಕ್ಕೆ ತಿಳಿಸ್ತೀವಿ ಮತ್ತು ನಮಗೆ ನಮ್ಮ ಆತ್ಮದ ಬಗ್ಗೆ ಯಾವ ಥರ ನಮ್ಮ ಆತ್ಮ ಹೇಗಿರುತ್ತೆ, ನಮ್ಮ ಆತ್ಮಕ್ಕೆ ಏನಿರಲ್ಲ, ಏನಿರ್ತೈತಿ ಮತ್ತು ನಮ್ಮ ಆತ್ಮದಲ್ಲಿ ನಮ್ಮ ಏನನ್ನು ಅಳವಡಿಸಲಾಗಿದೆ ಅಂತ ನಾವು ಇವತ್ತು ಕೃಷ್ಣ ಪರಮಾತ್ಮ ಬರೆದಿರೋ ಭಗವದ್ಗೀತೆಯಲ್ಲಿ ಆತ್ಮದ ಸಂದರ್ಶನವನ್ನು ಮಾಡೋಣ, ಅದರ ಬಗ್ಗೆ ಚರ್ಚಿಸೋಣ. ದಿನನಿತ್ಯವಾಗಿ ಆ ಥರ ಚರ್ಚಿಸಿದ್ವಿ, ಇವತ್ತು ಅದೇ ಥರ ಚರ್ಚಿಸೋಣ. ಮತ್ತು ಇವತ್ತಿನ ದಿನಗಳಲ್ಲಿ ಬರುವ ಶ್ಲೋಕಗಳು ಸಂಪೂರ್ಣ ಜ್ಞಾನವಾಗಿರುತ್ತೆ ಮತ್ತು ನಮ್ಮ ಆತ್ಮಕ್ಕೆ ಆಗಲಿ ನಿಮ್ಮ ಆತ್ಮಕ್ಕಾಗಲಿ ಸಂಬಂಧಪಟ್ಟಿರುತ್ತದೆ. ಹಾಗಾಗಿ ನನ್ನ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡ್ದಂಗೆ ಸಂಪೂರ್ಣವಾಗಿ ಆತ್ಮದ ಬಗ್ಗೆಯನ್ನು ಜ್ಞಾನ ತಿಳ್ಕೊಳ್ಳಿ ಹಾಗೂ ಎಲ್ಲರಿಗೂ ಈ ಜ್ಞಾನವನ್ನು ತಿಳಿಸಿ. ನಾವು ದಿನನಿತ್ಯವಾಗಿ ಶ್ಲೋಕವನ್ನು ಆರಂಭ ಮಾಡೋದಕ್ಕಿಂತ ಮೊದಲು ಕೃಷ್ಣನ ಒಂದು ಶ್ಲೋಕ ಹೇಳುತ್ತೇವೆ. ಆ ಶ್ಲೋಕ ಹೇಳಿದ ನಂತರವೇ ನಾವು ದಿನನಿತ್ಯದ ಒಂದು 23ನೇ ಮತ್ತು 24ನೇ ಶ್ಲೋಕಕ್ಕೆ ಹೆಜ್ಜೆ ಇಡೋಣ. ಈಗ ಒಂದು ಕೃಷ್ಣನ ಒಂದು ಶ್ಲೋಕ ಹೇಳಿದ ನಂತರ ಆ ಶ್ಲೋಕಕ್ಕೆ ಹೆಜ್ಜೆ ಇಡೋಣ. ಈ ಕೃಷ್ಣನ ಒಂದು ಶ್ಲೋಕ: ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ದಿನನಿತ್ಯವಾಗಿ 11 ಬಾರಿ ಜಪ ಮಾಡಿ. ಈ ಶ್ಲೋಕವನ್ನು ಜಪ ಮಾಡಿದ ನಂತರ ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಿ. ಈ ಶ್ಲೋಕದ ಒಂದು ಸಂಪೂರ್ಣ ಜ್ಞಾನ ಕೊಟ್ಟಿರುತ್ತೆ. ಈ ಶ್ಲೋಕದಲ್ಲಿ ನಿಮ್ಮ ಕಷ್ಟಗಳು ಬಂದಾಗ ಈ ಶ್ಲೋಕವನ್ನು ನಿಮ್ಮ ಕಷ್ಟಕ್ಕೆ ಪರಿಹಾರ ಆಗಿ ಮಾಡುತ್ತೆ. ಹಾಗಾಗಿ ಈ ಶ್ಲೋಕವನ್ನು ದಿನನಿತ್ಯವಾಗಿ 11 ಬಾರಿ ಜಪ ಮಾಡಿ ನಿಮ್ಮ ಕಾರ್ಯಸ್ಥಿತಿಗೆ ನೀವು ಹೋಗಬಹುದು. ಮತ್ತೆ ನಿಮ್ಮ ಸಮಸ್ಯೆ ಬಂದಾಗ ಈ ಶ್ಲೋಕವನ್ನು ಅಲ್ಲಿ ಯೂಸ್ ಮಾಡಿ, ಅಲ್ಲಿ ಯೂಸ್ ಆಗುತ್ತೆ. ಇವತ್ತಿನ 23ನೇ ಶ್ಲೋಕ ಏನಪ್ಪಾ ಅಂದ್ರೆ: ನೈನಂ ಚಿದ್ದಾನಿ ಶಸ್ತ್ರಾಣಿ ನೈನಂ ದಹತಿ ಪಾವಕಂ ನ ಚೈನಂ ಕ್ಲೇದ ನಿತ್ಯಂ ನೈನಾ ಶುಹೈತಿ ಮಾರುತಂ. ಈ ಶ್ಲೋಕದ ಅರ್ಥ ಏನಪ್ಪಾ ಅಂದ್ರೆ ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರದು ಮತ್ತು ಅಗ್ನಿಯು ಸುಡಲಾರದು, ನೀರು ನೆನೆಯಲಾರದು ಮತ್ತು ಗಾಳಿಯ ಒಣಗಿಸಲಾರದು. ಅಂದ್ರೆ ನಮ್ಮ ಆತ್ಮಕ್ಕೆ ಬೆಂಕಿ ಆಗ್ಲಿ, ನೀರಾಗ್ಲಿ, ಗಾಳಿ ಆಗ್ಲಿ ಏನನ್ನೂ ಸಂಬಂಧ ಇರೋದಿಲ್ಲ, ಅದಕ್ಕೇನು ಆಗೋದಿಲ್ಲ. ನೀವು ನೀರನ್ನಾರು ಹಾಕಿ, ಗಾಳಿಯನ್ನಾರು ಬಿಡಿ, ಅದಕ್ಕೆ ಸುಡಿರಿ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಸಂಪೂರ್ಣವಾಗಿ ಆತ್ಮದ ಬಗ್ಗೆ ಜ್ಞಾನ ಹೇಳಿದ್ದಾರೆ. ಮತ್ತು ಕತ್ತಿಗಳು, ಅಗ್ನೇಯ ಶಸ್ತ್ರಗಳು, ವರ್ಣಶಸ್ತ್ರಗಳು, ವಾಯುಶಸ್ತ್ರಗಳು ಯಾವ ಶಸ್ತ್ರಗಳಿಗೂ ಆತ್ಮವನ್ನು ಕೊಲ್ಲಲಾರವು. ಅಂದ್ರೆ ನಾವು ಶಸ್ತ್ರಗಳನ್ನು, ಯಾವುದೇ ಶಸ್ತ್ರಗಳಾಗ್ಲಿ ತಗೊಳ್ಳಿ, ಯಾವ ಶಸ್ತ್ರಗಳಿಂದ ಕೂಡ ಆತ್ಮವನ್ನು ಕೊಲ್ಲಲಾರದು. ನಾವು ದೇಹನ್ನ ಮಾತ್ರ ಕೊಲ್ಲಬಹುದು, ಒಳಗಿರೋ ಆತ್ಮವನ್ನು ಯಾವತ್ತಿಗಾದ್ರೂ ಯಾವ ಕಾಲಕ್ಕಾದ್ರೂ ಕೊಲ್ಲಲಾರದು ಅಂತ ಶ್ರೀ ಕೃಷ್ಣ ಪರಮಾತ್ಮ ನಮ್ಗೆ ಆತ್ಮದ ಒಂದು ಸಂದರ್ಶನ ನೀಡಿದ್ದಾರೆ 23ನೇ ಶ್ಲೋಕದಲ್ಲಿ. ಇವತ್ತಿನ 23ನೇ ಶ್ಲೋಕದಲ್ಲಿ ಸಂಪೂರ್ಣ ಜ್ಞಾನ ಇರುತ್ತೆ ಮತ್ತು ಆಧುನಿಕ ಕಾಲದ ಬೆಂಕಿ ಉಳುವ ಶಸ್ತ್ರಗಳಿದೆ. ಮಣ್ಣು, ನೀರು, ವಾಯು, ಆಕಾಶ ಮೊದಲಗಳಿಂದ ಮಾಡಿದ ಶಸ್ತ್ರಗಳು ಇದ್ದುವೆಂದು ಕಾಣುತ್ತದೆ. ಆಧುನಿಕ ಕಾಲದಲ್ಲಿ ಅಣಸ್ತ್ರಗಳನ್ನು, ಅಗ್ನಿಯ ವಸ್ತ್ರಗಳದೇ ಶಸ್ತ್ರಗಳು ಇದ್ದಷ್ಟೇ ಕಾಣುತ್ತದೆ. ಅಂದ್ರೆ ಅವಾಗಿನ ಶಸ್ತ್ರಗಳು ಏನು ಮಾಡೋಕ್ಕಾಗಿಲ್ಲ, ಈ ಶಸ್ತ್ರಗಳು ಏನು ಮಾಡುತ್ತವೆ, ಏನಿಲ್ಲ ಅಂತ
ಶ್ರೀ ಕೃಷ್ಣ ಪರಮಾತ್ಮ ಆತ್ಮದ ಬಗ್ಗೆ ಸಂದರ್ಶನ ಹೇಳಿದ್ದಾರೆ. ಮತ್ತು 24ನೇ ಶ್ಲೋಕ ಏನಪ್ಪಾ ಅಂದ್ರೆ ಅಚೂದ್ಯಂ ಸಾಹ ಯಮಾದೂತ್ಯಂ ತಯಂ ಯಂ ಲೆಕ್ ಕ್ಲಿದ್ಯಾನ್ ನಿತ್ಯಂ ಸೃಷ್ಟ್ಯಂ ಯವಾಚ ನಿತ್ಯಂ ಸರ್ವಗಾತಂ ಸ್ವಾಣಿಜ್ವಲಂ ಯಂ ಸನಾತನಂ ಸ್ವಾಹ. ಇದರ ಅರ್ಥ ಏನಪ್ಪಾ ಅಂದ್ರೆ ಜೀವಾತ್ಮನನ್ನು ಮುರಿಯಲಾರುವುದಿಲ್ಲ, ನೀರಿನಲ್ಲಿ ಕರಗಿಸಲು ಸಾಧ್ಯವಿಲ್ಲ, ಇದನ್ನು ಸುಡಲು ಸಾಧ್ಯವಿಲ್ಲ, ಒಣಗಿಸಲು ಸಾಧ್ಯವಿಲ್ಲ. ಈತನು ನಿತ್ಯನು, ಎಲ್ಲೆಡೆ ಇರುವನು, ಬದಲಾವಣೆಯಲ್ಲದವನು, ಅವಲಾಚನಾದನು ಮತ್ತು ಸನಾತನವಾಗಿಯೂ ಒಂದೇ ಆಗಿರುತ್ತಾನೆ. ಅಂದ್ರೆ ನಾವು ಜೀವಾತ್ಮವನ್ನು ಅಂದ್ರೆ ನಮ್ಮ ದೇಹದಲ್ಲಿರುವ ಜೀವಾತ್ಮವನ್ನು ಅಷ್ಟೇ ನಾವು ನೋಡಬರೋದು, ಆದ್ರೆ ಆತ್ಮವನ್ನು ಯಾವತ್ತಿಗೂ ನಾವು ಏನು ಮಾಡೋಕೆ ಆಗಲ್ಲ. ಮತ್ತು ಇದರಲ್ಲಿ ಉದಾಹರಣೆಯಾಗಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ, ನೀವು ನೀರಿನಲ್ಲಿ ಕರಗಿಸಲಾರದು ಸಾಧ್ಯವಿಲ್ಲ, ಮತ್ತು ಸುಡಲು ಸಾಧ್ಯವಿಲ್ಲ, ಒಣಗಿಸಲು ಸಾಧ್ಯವಿಲ್ಲ, ಈತನು ನಿತ್ಯನು, ಎಲ್ಲೆಡೆ ಇರುವನು. ಅಂದ್ರೆ ಆತ್ಮವನ್ನು ನಾವು ಏನನ್ನೂ ಮಾಡಬಾರದು, ಏನನ್ನೂ ನೋಡಬಾರದು ಅಂತ ನಾವು ತಿಳ್ಕೊಂತೀವಿ. ಆದ್ರೆ ಆತ್ಮವನ್ನು ತಿಳಿಸುತ್ತೆ, ನನ್ನನ್ನು ನೀವು ಏನನ್ನಾದರೂ ಮಾಡಿ, ನೀರಲ್ಲಾದರೂ ಹಾಕಿ, ಏನಾದರೂ ಹಾಕಿ, ನಾನು ದೇಹ ಬಿಟ್ಟು ಹೋಗ್ತೀನಿ ಹೊರತು ದೇಹದಲ್ಲಿ ಇರೋದಿಲ್ಲ ಅಂತ ಆತ್ಮ ಸಂಪೂರ್ಣವಾಗಿ ಶ್ರೀ ಕೃಷ್ಣ ಪರಮಾತ್ಮನ ಒಂದು 24ನೇ ಶ್ಲೋಕದಲ್ಲಿ ತಿಳಿಸಿದೆ. ಇದರ ಸಂಪೂರ್ಣ ಅರ್ಥ ಏನಪ್ಪಾ ಅಂದ್ರೆ, ಜೀವಾತ್ಮನು ನಿರಂತರವಾಗಿ ಪೂರ್ಣ ಚೇತನದ ಅಣುವಾಗಿ ಉಳಿಯುತ್ತಾನೆ. ಆತ್ಮವು ಮತ್ತು ಸರ್ವ ಕಾಲಕ್ಕೂ ಶ್ವಾನವಾಗಿ, ಎಂದರೆ ಬದಲಾವಣೆಯಿಲ್ಲದೆ ಅದೇ ಆತ್ಮವಾಗಿ ಉಳಿಯುತ್ತೇನೆ ಅನ್ನೋದನ್ನು ಜೀವಾತ್ಮನ ಈ ಎಲ್ಲ ಗುಣಗಳು ತೋರಿಸಿಕೊಡುತ್ತದೆ. ಈ ವಿಷಯಕ್ಕೆ ದೈಹಿಕ ಸಿದ್ಧಾಂತವನ್ನು ಅನ್ವಯಿಸುವುದು ಬಹು ಕಷ್ಟ. ಯಾಕೆಂದರೆ ಜೀವಾತ್ಮನು ಭಗವಂತನೊಡನೆ ಎಂದಿಗೂ ಗುರಿಯುವಂತಿಲ್ಲದಂತೆ ಐಕ್ಯ ಹೊಂದಿರಲಾರನು. ಜಡ ವಸ್ತುವಿನ ಕಲ್ಪಶದಿಂದ ಮುಕ್ತವಾದ ಅನಂತನ ಜೀವಾತ್ಮನು ದೇವಾತ್ಮ ಪರಮ ಪುರುಷನ ಉಜ್ವಲ ಕಿರಣಗಳಲ್ಲಿ ಒಂದು ಅಧೋನಿಕ ಕಿಡಿಯಾಗಿ ಉಳಿಯಲು ಬಯಸಬಹುದು. ಆದರೆ ಏವಿಕಿ ಆತ್ಮಗಳು ದೇವತಂ ಸನ್ನಿವೇಶರಲ್ಲೂ ಆಧ್ಯಾತ್ಮಿಕ ಗ್ರಹಗಳನ್ನು ಪ್ರವೇಶಿಸುತ್ತದೆ. ಅಂದ್ರೆ ನಾವು ಎಲ್ಲವಡೆನೂ ಇರ್ತೀವಿ, ಎಲ್ಲವಡೆನೂ ಹೋಗ್ತೀವಿ, ಎಲ್ಲರ ಜೊತೆ ಮಾತಾಡ್ತೀವಿ. ಆದ್ರೆ ನಮ್ಮ ದೇಹದಲ್ಲಿ ಮಾತಾಡ್ತಿರುವುದು ನಮ್ಮ ಆತ್ಮವನ್ನು ಯಾವತ್ತಿಗೂ ಮಾತಾಡುವುದಿಲ್ಲ. ನಮ್ಮ ದೇಹ ಮಾತ್ರ ಮಾತಾಡುತ್ತೆ. ನಮ್ಮ ಆತ್ಮದಲ್ಲಿರುವ ಒಂದು ಕಿಡಿ ಆಗ್ಲಿ, ಒಂದು ಬೆಳಕಾಗ್ಲಿ, ಆ ಬೆಳಕು ಯಾವತ್ತಿಗೂ ಒಳಗೆ ಇರುತ್ತೆ. ಹಾಗಾಗಿ ಇದು 24ನೇ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ನಮಗೆ ಜೀವಾತ್ಮದ ಸಂದರ್ಶನ ಹೇಳಿದ್ದಾರೆ. ಮತ್ತು ಆತ್ಮದ ಬದಲಾವಣೆ ಯಾವ ತರ ಆಗುತ್ತೆ, ಯಾವ ತರ ಇಲ್ಲ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಾರೆ. ಇವತ್ತಿನ ದಿನ ನಾವು 23ನೇ ಮತ್ತು 24ನೇ ಶ್ಲೋಕವನ್ನು ತಿಳ್ಕೊಂಡಿದ್ವಿ, ಅದ್ರ ಬಗ್ಗೆ ಚರ್ಚಿಸಿದ್ವಿ ಕೂಡ. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ಗಳಿಂದ ಎಲ್ಲರಿಗೂ ಈ ಶ್ಲೋಕವನ್ನು ತಿಳಿಸುತ್ತೇವೆ. ಹಾಗಾಗಿ ಈ ಶ್ಲೋಕಗಳನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಶ್ಲೋಕ ಯಾರಿಗೂ ತಿಳಿಯೋದಿಲ್ಲ, ಹಾಗಾಗಿ ಈಗ ಹೇಳಿದರೆ ಮುಂದಿನ ಟೈಮ್ನಲ್ಲಿ ಅವರಿಗೆ ಯೂಸ್ ಆಗುತ್ತೆ. ಹಾಗಾಗಿ ಈ ಶ್ಲೋಕವನ್ನು ನಾವು ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಮತ್ತು ಹಾಗಾಗಿ ನಿಮ್ಮ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಹಾಕಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್. ನಾನು ನಿಮ್ಮ ಕನ್ನಡಿಗ ಯಶ್. ಇವತ್ತಿನ ಒಂದು ಶ್ಲೋಕಗಳು ಮುಗಿಸಿದ ನಂತರ ಒಂದು ಶ್ರೀಕೃಷ್ಣನ ಒಂದು ಸಣ್ಣ ಜಪ ಮಾಡಿದ ನಂತರ ಇಲ್ಲಿಗೆ ನಾವು ಇವತ್ತಿನ ಶ್ಲೋಕದ ಸಮಯವನ್ನು ಮುಕ್ತಾಯ ಮಾಡೋಣ. ಈಗ ಒಂದು ಕೃಷ್ಣನ ಜಪ ಮಾಡಿದ ನಂತರ ಮುಕ್ತಾಯ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ.
ಇದೊಂದು ಸಣ್ಣ ಒಂದು ಜಪ ಮಾಡಿ. ಎಲ್ಲರೇ ಆಗಲಿ ನೀವು ಒಂದು ನೆಗೆಟಿವ್ ಥಿಂಗ್ಸ್ ಬಂದಾಗ ಇದು ಒಂದು ಜಪ ಮಾಡಿ. ನಿಮಗೆ ಅಲ್ಲಿನ ಒಂದು 2 ಮತ್ತು 1 ನಿಮಿಷ ಮಾತ್ರ ಅದು ಇರುತ್ತೆ. ಆಮೇಲೆ ಕೃಷ್ಣನ ಒಂದು ಜಪ ಮಾಡಿದ ನಂತರ ನೀವು ಯಾವ ಥರ ಇರ್ತೀರಾ ಅದೇ ಥರ ಆಗ್ತೀರಾ. ಮತ್ತು ಇವತ್ತಿನ ವಿಷಯ ಇಲ್ಲಿಗೆ